ತುಮಕೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ. ಹತ್ತು ದಿನಗಳಲ್ಲಿ 33 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿದ ಪಾಲಿಕೆ. ತುಮಕೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ಸಾಗಿದೆ. ಪಾದಾಚಾರಿಗಳ ಓಡಾಟಕ್ಕೆ ಅಡ್ಡಿಯಾಗಿದ್ದ ಒತ್ತುವರಿಗಳ ವಿರುದ್ಧ ಪಾಲಿಕೆ ಸಮರ ಸಾರಿದ್ದು, ಕೇವಲ 10 ದಿನಗಳಲ್ಲಿ ಬರೋಬ್ಬರಿ 33 ಕಿಲೋಮೀಟರ್ವರೆಗೂ ಹೆಚ್ಚು ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿದೆ. ಜೊತೆಗೆ ಸಣ್ಣ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಪಾಲಿಕೆ ಮಾಡಿದೆ. ಹೌದು, ತುಮಕೂರು ನಗರದಲ್ಲಿ ಫುಟ್ಪಾತ್ಗಳನ್ನೇ ಆಕ್ರಮಿಸಿಕೊಂಡಿದ್ದ ಅಂಗಡಿಗಳು, ತಾತ್ಕಾಲಿಕ ಶೆಡ್ಗಳು ಹಾಗೂ ಇತರೆ ಒತ್ತುವರಿಗಳ ವಿರುದ್ಧ ಪಾಲಿಕೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ನಗರವನ್ನ ಪಾಲಿಕೆ 3 ವಲಯಗಳಾಗಿ ವಿಂಗಡಿಸಿ ಪ್ರತ್ಯೇಕ ತಂಡಗಳನ್ನು ರಚಿಸಿ ತೆರವು ಕಾರ್ಯ ಕೈಗೊಳ್ಳಲಾಗಿದ್ದು, ಕೇವಲ 10 ದಿನಗಳಲ್ಲಿ 33 ಕಿಲೋಮೀಟರ್ವರೆಗೂ ಹೆಚ್ಚು ಫುಟ್ಪಾತ್ ತೆರವುಗೊಳಿಸಿರುವುದು ವಿಶೇಷವಾಗಿದೆ. ಇನ್ನು ವಲಯ 1ರಲ್ಲಿ ಸುಮಾರು 12 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಲಾಗಿದ್ದು, ಶಿರಾಗೇಟ್ ರಸ್ತೆ, ಮಧುಗಿರಿ ರಸ್ತೆ ಹಾಗೂ BH ರಸ್ತೆಯ ಗುಬ್ಬಿ ಗೇಟ್ನಿಂದ ಬ್ಯಾಡ್ಮಿಂಟನ್ ಚೌಕದವರೆಗೂ 2 ಬದಿಗಳಲ್ಲಿದ್ದ ಒತ್ತುವರಿಯನ್ನು ತೆರವು ಮಾಡಲಾಗಿದೆ. ವಲಯ 2ರಲ್ಲೂ ಕೂಡ ಸುಮಾರು 11 ಕಿಲೋಮೀಟರ್ವರೆಗೂ ಫುಟ್ಪಾತ್ ತೆರವುಗೊಳಿಸಲಾಗಿದ್ದು, ವಲಯ 3ರಲ್ಲೂ ಸುಮಾರು 8 ಕಿಲೋಮೀಟರ್ ಒತ್ತುವರಿ ತೆರವುಗೊಳಿಸಲಾಗಿದೆ. BH ರಸ್ತೆಯ ಬಟವಾಡಿಯಿಂದ ಟೌನ್ ಹಾಲ್ವರೆಗೆ ಹಾಗೂ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿದ್ದ ಒತ್ತುವರಿಗಳ ವಿರುದ್ಧವೂ ಪಾಲಿಕೆ ಕಾರ್ಯಾಚರಣೆ ನಡೆಸಿದೆ. ಸೊ 2ನೇ ತಂಡ ನಂದೀಶ್ ಅಂತ ಝೋನ್ 2 ಅಂತ ಕರಿತೀವಿ. ಈ ಕೋರ್ ಸಿಟಿ ಏನು ಬರುತ್ತಲ್ಲ ಇದೆಲ್ಲ ಅವ್ರಿಗೆ ಬರುತ್ತೆ. ಅವರ ನೇತೃತ್ವದಲ್ಲಿ ನಂದೀಶ್ ಮತ್ತು ವಿನಯ್ ಅಂತ EE ಅವರು ಅವರ ತಂಡ. ಇನ್ನು 3ನೇ ಝೋನು ನಾವು ಕ್ಯಾತ್ಸಂದ್ರ ಆ ಕಡೆ ಬಟವಾಡಿ ಕಡೆ ಅದು 3ನೇ ಝೋನ್ ಬರುತ್ತೆ. ಅಲ್ಲಿ ನಾಗರಾಜು ಮತ್ತು ಸಂದೀಪ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರ ನೇತೃತ್ವದಲ್ಲಿ ನಾವು 3 ತಂಡಗಳನ್ನು ನೇಮಕ ಮಾಡಿ ಪಾದಾಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ತೆರವು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ವಿ. ಸೊ ಇಲ್ಲಿಯವರೆಗೂ ಅಂದರೆ ದಿನಾಂಕ 19/8/2026ರವರೆಗೆ 12ರಿಂದ ನಮ್ಮದು ಪಾದಚಾರಿ ತೆರವು ಕಾರ್ಯಕ್ರಮ ಶುರುವಾಯಿತು. 19/8/2026ರವರೆಗೆ ಒಟ್ಟು ನಾವು 33.15 ಕಿಲೋಮೀಟರನ್ನು ನಾವು ಒತ್ತುವರಿಯನ್ನು ತೆರವುಗೊಳಿಸಿದ್ದೀವಿ. ಅಲ್ಲ, 19/8/2026ರವರೆಗೆ 33.15. ಹೌದು. ಅದರಲ್ಲಿ ಟೀಮ್ 1ನಲ್ಲಿ ಅಂದರೆ ನಾವು ಆಗಲೇ ಹೇಳಿದ ವಲಯದ ಅದರಲ್ಲಿ ಶಿರಾ ಗೇಟ್ ಮೈನ್ ರೋಡು, ಮಧುಗಿರಿ ರೋಡು, BH ರಸ್ತೆ 2 ಭಾಗ ಅಂದರೆ ಕಾರ್ಟೆಕ್ಸ್ ಸರ್ಕಲ್ ಗುಬ್ಬಿ ಗೇಟಿಂದ ಬ್ಯಾಡ್ಮಿಂಟನ್ ಚೌಟ್ರಿ ಏನಿದೆಯಲ್ಲ ಅಲ್ಲಿವರೆಗೂ ಆ 2 ಸೈಡ್ ಒಟ್ಟು ಆ ವಲಯ 1ರಲ್ಲಿ 12.3 ಕಿಲೋಮೀಟ್ರು ಪಾದಚಾರಿ ಮಾರ್ಗವನ್ನು ತೆರವುಗೊಳಿಸಿದ್ದೀವಿ. ಹಾಗೆಯೇ ವಲಯ 2ರಲ್ಲಿ JC ರೋಡು, ಕಾರ್ಟೆಕ್ಸ್ ಸರ್ಕಲಿಂದ JC ರೋಡ್ ವೆಂಡಿಂಗ್ ಝೋನ್ವರೆಗೂ, MG ರೋಡು, ವಿವೇಕಾನಂದ ರೋಡು, ಅಶೋಕ ರೋಡು, ಅಮಾನಿಕೆರೆ ರೋಡು, ಕುಣಿಗಲ್ ಮೇನ್ ರೋಡು. ಸೊ ಒಟ್ಟು ವಲಯ 2ರಲ್ಲಿ 11.90 ಕಿಲೋಮೀಟರ್ಸು 90. ಮತ್ತು ವಲಯ 3ರಲ್ಲಿ BH ರೋಡ್ ಬೋತ್ ಸೈಡ್ಸ್ ಲೆಫ್ಟ್ ಆ್ಯಂಡ್ ರೈಟು, ಬಟವಾಡಿ ಸರ್ಕಲಿಂದ ಟೌನ್ ಹಾಲ್ ಸರ್ಕಲ್ವರೆಗೂ. ಹಾಗೆಯೇ ಶೆಟ್ಟಿಹಳ್ಳಿ ಮೈನ್ ರೋಡು 2 ಅದು ಸೇರಿ 8.95 ಝೋನ್ 3 ವಲಯ 3ರಲ್ಲಿ ಒಟ್ಟು 33.15 ಕಿಲೋಮೀಟ್ರು 19/8/2026ರವರೆಗೆ ನಾವು ತೆರವುಗೊಳಿಸಿ, ಆನಂತರ ಹಬ್ಬ ಎಲ್ಲ ಬಂತು ಮತ್ತು ರಜೆ ಎಲ್ಲ ಬಂದಿದ್ದರಿಂದ ತೆರವು ಕಾರ್ಯಕ್ರಮ ಸ್ವಲ್ಪ ನಿಲ್ಲಿಸಿದ್ವಿ. ಇವತ್ತಿಂದ ಮತ್ತೆ ಶುರುವಾಗಿದೆ. ಸೊ ನಿರಂತರ ಪ್ರಕ್ರಿಯೆ ಇರುತ್ತೆ ಇದು. ಯಾರ್ಯಾರು ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಿಸಿಕೊಂಡು ಇದ್ದಾರೆ ಅವ್ರನ್ನೆಲ್ಲರನ್ನು ಸಹ ತೆರವುಗೊಳಿಸ್ತಾ ಇದ್ದೀವಿ. ಹಾಗೆಯೇ ವೆಂಡಿಂಗ್ ಝೋನಿಗೆ ಹೋಗಿದ್ದಾರೆ. ಈಗ JC ರೋಡಲ್ಲಿ ಇದ್ದಂಥ ಎಲ್ಲ ಅಲ್ಲಿ ಏನು ಮಾರಾಟ ಮಾಡ್ತಿದ್ದಂಥ ಹಣ್ಣು ಮಾರ್ತಿದ್ದಂಥವ್ರಾಗಿರ್ಬೋದು, ಹೂ ಮಾರ್ತಿದ್ದಂಥವ್ರಾಗಿರ್ಬೋದು, ಬೇರೆ ಇನ್ಯಾವುದು ಮಾರ್ತಿದ್ದವ್ರು ಎಲ್ಲರನ್ನೂ ಸಹ ನಾವು ಮಾರಿಯಮ್ಮ ಇದರಲ್ಲಿ ದೇವಸ್ಥಾನದ ಹತ್ರ ಏನು ಝೋನ್ ಮಾಡಿದ್ದೀವಲ್ಲ ಎಲ್ಲರೂ ಸಹ ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಪ್ರಕ್ರಿಯೆ ತುಂಬ ಚೆನ್ನಾಗಿ ನಡೀತಾ ಇದೆ. ಸಾರ್ವಜನಿಕರಿಂದನೂ ಸಹ ಮೊನ್ನೆ ಹಬ್ಬ ಹರಿದಿನಗಳಲ್ಲಿ ಒಳ್ಳೆಯ ಉತ್ತಮವಾದಂಥ ಪ್ರತಿಕ್ರಿಯೆ ಬಂತು. ಎಲ್ಲ ನಮಗೆ ಒಂದೇ ಕಡೆ ಸಿಗ್ತಾ ಇದೆ. ಪಾರ್ಕಿಂಗ್ ಎಲ್ಲ ಅಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಅಚ್ಚುಕಟ್ಟು ಮಾಡಿಕೊಟ್ಟಿದ್ರು. ಸೊ ಅದನ್ನು ಸಹ ನಾವು ಇನ್ನು ಕಲರ್ಫುಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಸಹ ಕಮಿಷನರ್ ಮೇಡಮ್ ಅವರು ಬಜೆಟನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಮತ್ತು ಸ್ವಲ್ಪ ಕಲರ್ಫುಲ್ ಲೈಟ್ಸ್ಗಳನ್ನು ಹಾಕಿ ಸಂಜೆಯೂ ಸಹ ಅತ್ಯುತ್ತಮವಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೂ ತುಂಬ ಚೆನ್ನಾಗಿ ನಡೀತಿದೆ. ಇನ್ನು 2ನೇದು ಉಪ್ಪಾರಳ್ಳಿ ರೈಲ್ವೆ ಬ್ರಿಡ್ಜ್ ಹತ್ರನೂ ಸಹ ಕೆಲವೊಬ್ಬ ಇಲ್ಲ
ಮಾಡ್ತಿದ್ದಂಥ ಜಂಕ್ ಫುಡ್ಡು ಮತ್ತು ಇವುಗಳ ಏನು ಫಾಸ್ಟ್ ಫುಡ್ ಅಂತ ನಾವೇನು ಕರಿತೀವಿ ಅವ್ರನ್ನೂ ಸಹ ಈ ಉಪ್ಪಾರಳ್ಳಿ ರೈಲ್ವೆ ಬ್ರಿಡ್ಜ್ ಹತ್ರ ಶಿಫ್ಟ್ ಮಾಡಿದ್ವಿ. ಅಲ್ಲೂ ಸಹ ಪ್ರಕ್ರಿಯೆ ತುಂಬ ಚೆನ್ನಾಗಿ ನಡೀತಿದೆ. ಇನ್ನು ಈ ಕಡೆ SIT ಕಾಲೇಜ್ ಇದ್ದರು ಅವ್ರನ್ನೆಲ್ಲರನ್ನೂ ಸಹ ನಾವು ಧೋಬಿ ಘಾಟಲ್ಲಿ ಒಂದು ವೆಂಡಿಂಗ್ ಝೋನನ್ನು ಮಾಡಿದ್ವಿ. ಸೊ ಅಲ್ಲೂ ಸಹ ಎಲ್ಲರೂ ಸಹ ಪ್ರಕ್ರಿಯೆ ನಡೀತಾ ಇದೆ. ಅವರು ಸಹ ಅಲ್ಲಿ ತುಂಬ ಸಾರ್ವಜನಿಕರಿಂದ ಅವರೇ ಹೇಳ್ತಾ ಇದ್ದಾರೆ, ನಮಗೆಲ್ಲ ಒಂದೇ ಕಡೆ ಸಿಗ್ತಾ ಇದೆ. ಈಗ ನಾವು ಒಂದೊಂದು ಪದಾರ್ಥನ ಒಂದೊಂದು ಕಡೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಕಾಗಿತ್ತು, ಈಗೆಲ್ಲ ಒಂದೇ ಕಡೆ ಸಿಗ್ತಾ ಇದೆ, ಅಚ್ಚುಕಟ್ಟು ವ್ಯವಸ್ಥೆ ಇದೆ ಅಂತ ಸಾರ್ವಜನಿಕರಿಂದ ಸಹ ಒಳ್ಳೆ ಪ್ರಕ್ರಿಯೆ ಬಂದಿದೆ. ಇನ್ನು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇಷ್ಟಕ್ಕೆ ಮುಗಿಯೋದಿಲ್ಲ. ನಗರದ ಯಾವುದೇ ಭಾಗದಲ್ಲಿ ಫುಟ್ಪಾತ್ ಒತ್ತುವರಿ ಕಂಡುಬಂದರೆ ಸಾರ್ವಜನಿಕರು ಮಾಹಿತಿ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದು, ಮಾಹಿತಿ ಬಂದ ಕೂಡಲೇ ಸ್ಥಳ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.